ಬಳ್ಳಾರಿ ಫೈರಿಂಗ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೃತ ರಾಜಶೇಖರ್ಗೂ ಇದೆ ಕ್ರಿಮಿನಲ್ ಇತಿಹಾಸ. ಬಳ್ಳಾರಿ ಫೈರಿಂಗ್ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೃತ ರಾಜಶೇಖರ್ಗೂ ಕೂಡ ಕ್ರಿಮಿನಲ್ ಇತಿಹಾಸ ಇದೆ. ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ರಾಜಶೇಖರ್ ಮಾರ್ಚ್ 6ರಂದು ರಾಜಶೇಖರ್ ಬಂಧನ ಆಗಿತ್ತು. ಕೊಲೆ ಪ್ರಕರಣದಲ್ಲಿ A6 ಆಗಿದ್ದ ಮೃತ ರಾಜಶೇಖರ್ ಜಾಮೀನು ಪಡೆದು ಬಿಡುಗಡೆಯಾಗಿದ್ದ ಕಾರ್ಯಕರ್ತ ಕೈ ಶಾಸಕ ಭರತ್ ರೆಡ್ಡಿ ಹಿಂದೆ ಓಡಾಡಿಕೊಂಡಿದ್ರು. ಬ್ಯಾನರ್ ಗಲಾಟೆಯ ವೇಳೆ ಕಾಣಿಸಿಕೊಂಡಿದ್ದ ರಾಜಶೇಖರ್, ಗಲಭೆ ವೇಳೆ ಫೈರಿಂಗಿಗೆ ಬಲಿಯಾಗಿದ್ದ ರಾಜಶೇಖರ್ ಕ್ರಿಮಿನಲ್ ಹಿಸ್ಟರಿ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಏನೀಗ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ್ರು, ಅವರ ಹಿಸ್ಟರಿಯನ್ನ ಕಲೆ ಹಾಕಿದ್ದಾರೆ. ಮೃತ ರಾಜಶೇಖರ್ಗೆ ಕ್ರಿಮಿನಲ್ ಹಿಸ್ಟರಿ ಇದೆಯಂತೆ. ಕೊಲೆ ಪ್ರಕರಣದಲ್ಲಿ ರಾಜಶೇಖರ್ ಜೈಲು ಪಾಲಾಗಿದ್ರಂತೆ. ಮಾರ್ಚ್ 6ರಂದು ರಾಜಶೇಖರ್ ಬಂಧನವಾಗಿತ್ತು. ಕೊಲೆ ಪ್ರಕರಣದಲ್ಲಿ A6 ಆಗಿದ್ದ ಮೃತ ರಾಜಶೇಖರ್. ಸದ್ಯಕ್ಕೆ ಈಗ ರಾಜಶೇಖರ್ ಹಿಸ್ಟರಿಯನ್ನು ಕೂಡ ಪೊಲೀಸರು ಕಲೆ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನು ಬಳ್ಳಾರಿ ಫೈರಿಂಗ್ ಆಯಿತು, ಈ ಒಂದು ಪ್ರಕರಣದಲ್ಲಿ ರಾಜಶೇಖರ್ ಮೃತಪಟ್ಟಿದ್ರು, ಕಾಂಗ್ರೆಸ್ ಕಾರ್ಯಕರ್ತ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಿಧ ರೀತಿಯಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಫೈರಿಂಗ್ ಆದಂತಹ ವ್ಯಕ್ತಿ ಏನಿದ್ದಾನೆ ರಾಜಶೇಖರ್, ಕಾಂಗ್ರೆಸ್ ಕಾರ್ಯಕರ್ತ, ಆತನ ಇತಿಹಾಸವನ್ನು ಕೂಡ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಹಿಂದೆ ಆತ ಕೆಲಸ ಮಾಡ್ಕೊಂಡಿದ್ದ, ಆತ ಇಲ್ಲಿ ಯಾಕೆ ಬಂದ, ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈ ಒಂದು ಮಾಹಿತಿಯನ್ನ ಕಲೆ ಹಾಕುವಂತಹ ಸಂದರ್ಭದಲ್ಲಿ ಮೃತ ರಾಜಶೇಖರ್ಗೆ ಒಂದು ಕ್ರಿಮಿನಲ್ ಹಿಸ್ಟರಿ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪೊಲೀಸರು ಈಗ ಒಂದು ಎನ್ಕ್ವೈರಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಆತನಿಗೆ ಕ್ರಿಮಿನಲ್ ಹಿಸ್ಟರಿ ಇರೋದು ಸದ್ಯಕ್ಕೆ ತಿಳಿದು ಬಂದಿದೆ. ಇನ್ನು ಕ್ರಿಮಿನಲ್ ಹಿಸ್ಟರಿ ಅಂತಂದ್ರೆ ಆತ ಜೈಲಿಗೆ ಕೂಡ ಹೋಗಿ ಬಂದಿದ್ದಂತೆ, ಇನ್ನು ಬಿಡುಗಡೆ ಕೂಡ ಆಗಿತ್ತಂತೆ. ಜಾಮೀನು ಮೇಲೆ ಆತನನ್ನ ಬಿಡುಗಡೆ ಕೂಡ ಮಾಡಲಾಗಿತ್ತಂತೆ. ಈ ಒಂದು ಬಳ್ಳಾರಿ ಏನು ಫೈರಿಂಗ್ ಆಯಿತು ಅಥವಾ ಬಳ್ಳಾರಿ ಬ್ಯಾನರ್ ಗಲಾಟೆ ಆಯಿತು, ಆ ಒಂದು ಜಾಗದಲ್ಲಿ ಆತ ಕಾಣಿಸ್ಕೊಂಡಿದ್ದಾನೆ. ಆ ಒಂದು ಫ್ಲೆಕ್ಸ್ ಅಥವಾ ಬ್ಯಾನರ್ಗಳನ್ನ ಕಟ್ಟುವಂತಹ ಸಂದರ್ಭದಲ್ಲಿ ಆತ ಕೂಡ ಹೋಗಿದ್ದಂತೆ. ಆ ಒಂದು ಸಂದರ್ಭದಲ್ಲಿ ಫೈರಿಂಗ್ ಆಗಿದೆ. ಮಾರ್ಚ್ 6ರಂದು ಆ ರಾಜಶೇಖರ್ ಬಂಧನ ಕೂಡ ಆಗಿತ್ತಂತೆ, ಕ್ರಿಮಿನಲ್ ಹಿಸ್ಟರಿ ಇದ್ದಿದ್ರಿಂದ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಸದ್ಯಕ್ಕೆ ಪೊಲೀಸರು ಈ ಒಂದು ಬಳ್ಳಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮೃತ ರಾಜಶೇಖರ್ ಹಿಸ್ಟರಿಯನ್ನು ಕೂಡ ಕೆದಕ್ತಾ ಇದ್ದಾರೆ. ಏನೆಲ್ಲ ಮಾಹಿತಿ ಸಿಕ್ಕಿದೆ ಪೊಲೀಸರಿಗೆ ಆನಂದ್? ಸಾಹಿತ್ಯ ಏನು ಅಂದ್ರೆ, ಏನು ಬಳ್ಳಾರಿ ಬ್ಯಾನರ್ ಘಟನೆ ಹಿನ್ನೆಲೆ ಏನು ಗನ್ನಿಂದ ಹಾರಿ ಒಂದು ವ್ಯಕ್ತಿ ಮೃತಪಟ್ಟಿದ್ದಾನೆ. ಆ ವ್ಯಕ್ತಿ ಏನು ರಾಜಶೇಖರ್ ಎಂಬ ಮೃತಪಟ್ಟ ವ್ಯಕ್ತಿ, ಅವನ ಹಿಂದೆ ಕ್ರಿಮಿನಲ್ ಕೇಸ್ ಇದ್ದ ಮೂಲ ಮಾಹಿತಿ ಪೊಲೀಸರಿಗೆ ತಿಳಿದು ಬಂದಿದೆ. ಯಾಕೆಂದ್ರೆ ಈ ಹಿಂದೆ ಅಲ್ಲೇನೋ ಒಂದು ಮರ್ಡರ್ ಆಗಿತ್ತು. ಆ ಮರ್ಡರ್ ಸಂದರ್ಭದಲ್ಲಿ ಇವ ಆರೋಪಿ ನಂಬರ್ 6 ಆಗಿತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕಲೆ ಮಾಹಿತಿಗಳೇ ಹಾಕುತ್ತಿದ್ದಾರೆ. ಜೊತೆಗೆ ಮಾರ್ಚ್ 6ರಂದು ಸಹ ಇವನು ಏನು ಬಿಡುಗಡೆ ಆಗಿದ್ದ, ಅಂದ್ರೆ ಬಂಧನ ಆಗಿತ್ತು. ಬಂಧನ ನಂತರ ಇವನು ಜಾಮೀನಿನ ಮೇಲೆ ಏನು ಬಿಡುಗಡೆ ಆಗಿ ಬಂದಿದ್ದ. ಇವನು ಯಾವಾಗ್ಲೂ ಶಾಸಕ ಭರತ್ ರೆಡ್ಡಿ ಇದ್ದಾರೆ, ಆ ಭರತ್ ರೆಡ್ಡಿ ಜೊತೆಗೆ ಇರ್ತಿದ್ದನು. ಯಾವುದೇ ಕಾರ್ಯಕ್ರಮ ಇರಲಿ ಮತ್ತು ಭರತ್ ರೆಡ್ಡಿ ಪ್ರತಿಭಟನೆ ಇರಲಿ, ಹೀಗೆ ಏನೇ ಇದ್ದಾಗೂ ಸಹ ಇವನು ಏನು ಭಾಗಿಯಾಗ್ತಿದ್ದ. ಈ ಸಂದರ್ಭದಲ್ಲಿ ಏನು ಈ ಗಲಾಟೆ ಆದಾಗೂ ಸಹ ಜಾಮೀನಿನಲ್ಲಿ ಇದ್ರು ಸಹ ಬಂದು ಅಲ್ಲಿ ಭಾಗಿಯಾಗಿದ್ದ ಸಂದರ್ಭದಲ್ಲಿ ಇದೇನು ಈ ಘಟನೆ ನಡೆದಿದೆ. ಈ ಘಟನೆ ಹಿನ್ನೆಲೆಯಲ್ಲಿ ಪೊಲೀಸರು ಎಲ್ಲವನ್ನು ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಮತ್ತು ಇವನು ಏನು ಈ ಹಿಂದೆ ಯಾವ್ಯಾವ ಆರೋಪಗಳಿದ್ದು ಮತ್ತು ಎಷ್ಟು ಯಾವ ಠಾಣೆಯಲ್ಲಿ ಇವನ ಮೇಲೆ ದಾಖಲಾಗಿವೆ ಏನೆಲ್ಲ ಎಂಬುದನ್ನು ಸಮಗ್ರ ಮಾಹಿತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ನಂತರ ಇದು ನಿಜವಾಗಿ ಮಾಹಿತಿ ನಂತರ ಏನು ಇವನು ನಿಜವಾಗಿ ಏನು ಕ್ರಿಮಿನಲ್ ಕೇಸ್ ಇದನೋ ಮತ್ತೆ ಬೇರೆ ಏನಾದರೂ ಇದ್ದಾನೆ ಎಂಬ ಬಗ್ಗೆ ಮಾಹಿತಿ ತಿಳಿದು ಬರಲಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.